ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ ಒಂದು ವಿಡಿಯೋ ಕ್ಲಾಸ್ಗೆ ಸ್ವಾಗತ. ನಾವು ಕಳೆದ ತರಗತಿಯಲ್ಲಿ 9ನೇ ತರಗತಿಯ ಸಮಾಂತರ ಚತುರ್ಭುಜಗಳು ಮತ್ತು ವಿಸ್ತೀರ್ಣಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಅಭ್ಯಾಸ 11.2ರಲ್ಲಿ ಇರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಈ ಒಂದು ಕ್ಲಾಸಲ್ಲಿ ನಾವು ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರತಕ್ಕಂಥ ತ್ರಿಭುಜಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಾವು ಚತುರ್ಭುಜಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಅಂದರೆ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ಮಧ್ಯೆ ಇರತಕ್ಕಂಥ ಚತುರ್ಭುಜಗಳ ವಿಸ್ತೀರ್ಣಗಳು ಪರಸ್ಪರ ಸಮ ಅಂತ ತಿಳ್ಕೊಂಡಿದ್ದೀವಿ. ಈಗ ಒಂದು ವೇಳೆ ತ್ರಿಭುಜ ಏನಾರೆ ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇದ್ದು ಮತ್ತು ಒಂದೇ ಪಾದದ ಮೇಲೆ ತ್ರಿಭುಜ ಇತ್ತು ಅಂತ ಹೇಳಿದರೆ ಅವುಗಳ ಲಕ್ಷಣಗಳ ಬಗ್ಗೆ ಈ ಒಂದು ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ ಅದಕ್ಕೆ ನಾನು ಒಂದು ಈ ಥರ ಜಿಯೋ ಬೋರ್ಡ್ ಇದೆ ಅಲ್ಲ, ಇದು ಜಿಯೋ ಬೋರ್ಡು. ಈ ಜಿಯೋ ಬೋರ್ಡಲ್ಲಿ ನೋಡಿ ನಮಗೆ 2 ತ್ರಿಭುಜ ಬರುತ್ತೆ ಅಲ್ವಾ. ನೋಡಿ ಇದೊಂದು ತ್ರಿಭುಜ ಆಯಿತಾ, ನೆಕ್ಸ್ಟು ಇದೊಂದು ತ್ರಿಭುಜ ಬರುತ್ತೆ. ಸೊ 2 ತ್ರಿಭುಜಗಳು ಒಂದೇ ಪಾದದ ಮೇಲಿದ್ದಾವೆ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ಮಧ್ಯೆ ಇದ್ದಾವೆ. ಸೊ ಈ ತ್ರಿಭುಜದಲ್ಲಿ ಬರ್ತಕ್ಕಂಥ ಈ ಸ್ಕ್ವೇರ್ಗಳೇನಿದೆ, ಚೌಕಗಳೇನಿದ್ದಾವೆ, ಇವನ್ನ ಕೌಂಟ್ ಮಾಡಿದ್ರೆ ನಮಗೇನು ಗೊತ್ತಾಗುತ್ತೆ ಅಂದರೆ ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರ್ತಕ್ಕಂಥ ಮತ್ತು ಒಂದೇ ಪಾದದ ಮೇಲೆ ಇರ್ತಕ್ಕಂಥ 2 ತ್ರಿಭುಜಗಳ ವಿಸ್ತೀರ್ಣಗಳು ಪರಸ್ಪರ ಸಮನಾಗಿರ್ತವೆ ಅಂತ ಗೊತ್ತಾಗುತ್ತೆ. ಸೊ ಇದನ್ನು ನೀವು ಬೇರೆ ಚಟುವಟಿಕೆ ಹಾಕಿ ನೋಡ್ಬೋದು, ಒಂದು ಗ್ರಾಫಲ್ಲಿ ಕೂಡ ನೋಡ್ಬೋದು ಹೌದಾ. ಆ ಗ್ರಾಫಲ್ಲಿ ಎಷ್ಟು ಸೆಂಟಿಮೀಟರ್ ಇದು ಬರುತ್ತೆ ಅಂದರೆ ಒಂದು ತ್ರಿಭುಜದಲ್ಲಿ ಎಷ್ಟು ಚೌಕಗಳು ಬರ್ತವೆ, ನೆಕ್ಸ್ಟ್ ಇನ್ನೊಂದು ತ್ರಿಭುಜದಲ್ಲಿ ಎಷ್ಟು ಚೌಕಗಳು ಬರ್ತವೆ. ಸೊ ಅದನ್ನು ನೀವು ಕೌಂಟ್ ಮಾಡಿ ನೋಡಿ ಗೊತ್ತಾಗುತ್ತೆ. ಯಾವಾಗಲೂ ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಮತ್ತು ಒಂದೇ ಪಾದದ ಮೇಲೆ ನಿಂತಿರ್ತಕ್ಕಂಥ 2 ತ್ರಿಭುಜಗಳು ವಿಸ್ತೀರ್ಣದಲ್ಲಿ ಪರಸ್ಪರ ಸಮನಾಗಿರ್ತವೆ ಅಂತ. ಸೊ ಈಗ ನಾನು ಅದರ ಚಿತ್ರ ಬರೀತೀನಿ. ಇದು ಇದು ಬಿ ಸಿ ಪಾದದ ಮೇಲೆ ಸೊ ಒಂದು ಎ ಬಿ ಸಿ ತ್ರಿಭುಜ ನಿಂತಿದೆ. ಎ ಬಿ ಸಿ ತ್ರಿಭುಜ ಬಿ ಸಿ ಪಾದದ ಮೇಲೆ ನಿಂತಿದೆ. ಸೊ ಅದೇ ರೀತಿ ಇನ್ನೊಂದು ತ್ರಿಭುಜ ಬಿ ಪಿ ಸಿ. ಸೊ ಇದು ಎ ಬಿ ಸಿ ಹೌದಾ, ಇದು ಬಿ ಪಿ ಸಿ. ಸೊ ಇಲ್ಲಿ ಏನಾಗಿದೆ ನೋಡಿ, ಒಂದೇ ಪಾದದ ಮೇಲೆ 2 ತ್ರಿಭುಜಗಳು ನಿಂತಿದೆ. ಒಂದು ಎ ಬಿ ಸಿ ತ್ರಿಭುಜ, ಇನ್ನೊಂದು ಬಿ ಪಿ ಸಿ ತ್ರಿಭುಜ. ಸೊ ಇವೆರಡೂ ಕೂಡ ಏನಾಗಿರ್ತವೆ ಅಂತ ಹೇಳಿದ್ರೆ ವಿಸ್ತೀರ್ಣದಲ್ಲಿ ಪರಸ್ಪರ ಸಮನಾಗಿರ್ತವೆ. ಅದನ್ನು ನಾವು ನಮ್ಮ ಜಿಯೋ ಬೋರ್ಡ್ ಮುಖಾಂತರ ನೋಡಿದ್ವಿ. ಅದೇ ರೀತಿ ಗ್ರಾಫ್ ಶೀಟಲ್ಲಿ ನೀವು ಒಂದೇ ಪಾದದ ಮೇಲೆ 2 ತ್ರಿಭುಜಗಳನ್ನು ರಚನೆ ಮಾಡಿ ಸೊ ಒಂದು ತ್ರಿಭುಜದಲ್ಲಿ ಎಷ್ಟು ಚೌಕ ಬರುತ್ತೆ, ಇನ್ನೊಂದು ತ್ರಿಭುಜದಲ್ಲಿ ಎಷ್ಟು ಚೌಕ ಬರುತ್ತೆ ಅಂತ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆ 2 ತ್ರಿಭುಜಗಳು ಕೂಡ ವಿಸ್ತೀರ್ಣದಲ್ಲಿ ಪರಸ್ಪರ ಸಮ ಇರುತ್ತೆ ಅಂತ. ಸೊ ಅದೇ ರೀತಿ ನೀವು ರೆಟ್ಟಲ್ಲಿ ಕಟ್ ಮಾಡಿಬಿಟ್ಟು ಕೂಡ ಅದನ್ನು ಇದನ್ನು ನೋಡ್ಬೋದು, ವಿಸ್ತೀರ್ಣದಲ್ಲಿ ಸಮ ಇರುವಂತೆ ಇದು ನೋಡ್ಬೋದು. ಸೊ ಈಗ ಇದರಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನೋಡಿ, ಡಿ ಮತ್ತು ಆರ್ಗಳು ಎ ಪಿ ರೇಖೆ ಮೇಲಿರುವ ಹೌದಾ. ಸೊ ಇಲ್ಲಿ ಡಿ ಬರ್ಕೊಳ್ತಾ ಇದ್ದೀನಿ ಆಯಿತಾ. ನೆಕ್ಸ್ಟು ಆರ್ ಅನ್ನು ಈ ಕಡೆ ಬರ್ಕೊಳ್ತೀವಿ. ಸೊ ಇದು 6, ಇದು ಡಿ. ಸೊ ಈ ಡಿನು ಸಿನು ಸೇರಿಸ್ತಾ ಇದ್ದೀನಿ. ಡಿ ಮತ್ತು ಆರ್ಗಳನ್ನು ನಾನು ಎ ಪಿ ರೇಖೆ ಮೇಲೆ ಗುರುತಿಸಿದೆ. ಸೊ ಅಲ್ಲಿ ಸಿ ಡಿ ಯಾವುದಕ್ಕೆ ಸಮಾಂತರ ಇದೆ ಅಂತ ಹೇಳಿದರೆ ಎ ಬಿಗೆ ಸಮಾಂತರ ಇದೆ. ಅದೇ ರೀತಿ ಸಿ ಪಿ
ಯಾವುದಕ್ಕೆ ಸಮಾಂತರ ಇದೆ ಅಂತ ಹೇಳಿದ್ರೆ ಸರಿ ಸಿ ಆರ್ ಸಮಾಂತರ ಬಿ ಪಿ. ನೋಡಿ ಎ ಪಿ ರೇಖೆಯ ಮೇಲೆ ಬಿ ಮತ್ತು ಆರ್ಗಳನ್ನು ರೂಪಿಸಿ ಗುರುತಿಸಿ ಎ ಬಿ ಸಮಾಂತರ ಸಿ ಮತ್ತು ಬಿ ಪಿ ಸಮಾಂತರ ಸಿ ಆರ್ ಎಳಿಬೇಕು. ಬಿ ಪಿಗೆ ಸಮಾಂತರವಾಗಿ ಸಿ ಆರ್ ಎಳಿಬೇಕು. ಅದೇ ರೀತಿ ಎ ಬಿಗೆ ಸಮಾಂತರವಾಗಿ ಏನು ಎಳಿಬೇಕು ನೀವು ಸಿ ಡಿಯನ್ನು ಎಳಿಬೇಕು. ಈಗ ಏನಾಗುತ್ತೆ ಅಂದರೆ ನಮಗೆ ಎರಡು ಸಮಾಂತರ ಚತುರ್ಭುಜಗಳು ಸಿಗುತ್ತೆ. ಒಂದು ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ, ಇನ್ನೊಂದು ಬಿ ಸಿ ಆರ್ ಪಿ ಸಮಾಂತರ ಚತುರ್ಭುಜ. ಈಗ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ವಿಸ್ತೀರ್ಣ ಸಮಾಂತರ ಚತುರ್ಭುಜ ಬಿ ಸಿ ಆರ್ ಪಿ ವಿಸ್ತೀರ್ಣ. ಇವೆರಡು ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಪರಸ್ಪರ ಸಮ ಇರ್ತವೆ. ಇದು ನಮಗೆ ಗೊತ್ತಿದೆ. ಯಾಕೆ ಸಮ ಇರ್ತವೆ ಅಂತ ಹೇಳಿದ್ರೆ ನೋಡಿ, ಎ ಬಿ ಸಿ ಡಿ ಮತ್ತೆ ಬಿ ಸಿ ಆರ್ ಪಿ ಎರಡು ಸಮಾಂತರ ಚತುರ್ಭುಜಗಳು ಒಂದೇ ಪಾದ ಬಿ ಸಿ ಮೇಲೆ ನಿಂತಿದ್ದಾವೆ. ಅದೇ ಜೊತೆ ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರ್ತಕ್ಕಂಥ ಬಿ ಸಿ ಮತ್ತು ಎ ಆರ್ಗಳ ಮಧ್ಯೆ ಇದ್ದಾವೆ. ಹೌದಾ? ಸೊ ಇದನ್ನು ಬರೀಬೇಕು. ಇವೆರಡು ವಿಸ್ತೀರ್ಣ ಸಮ ಬಿಕಾಸ್ ಕಾರಣ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಮತ್ತು ಸಮಾಂತರ ಚತುರ್ಭುಜ ಬಿ ಸಿ ಆರ್ ಪಿಗಳು ಒಂದೇ ಪಾದ ಬಿ ಸಿ ಮೇಲಿದೆ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳಾದ ಬಿ ಸಿ ಮತ್ತು ಎ ಆರ್ ನಡುವೆ ಇದೆ. ಸೊ ಬಿ ಸಿ ಮತ್ತು ಎ ಆರ್ ನಡುವೆ ಇರೋದ್ರಿಂದ ಏನಾಗಿರ್ತದೆ ಅಂತ ಹೇಳಿದ್ರೆ ವಿಸ್ತೀರ್ಣದಲ್ಲಿ ಪರಸ್ಪರ ಸಮನಾಗಿರ್ತವೆ. ಸೊ ಅದಕ್ಕೂ ವಿಸ್ತೀರ್ಣ ಎ ಬಿ ಸಿ ಡಿ ಕೊಟ್ಟು ಅಂದರೆ ಎ ಬಿ ಸಿ ಡಿ ವಿಸ್ತೀರ್ಣ ಸಮನಾಗಿದೆ, ನಮಗೆ ಬಿ ಸಿ ಆರ್ ಪಿ ವಿಸ್ತೀರ್ಣಕ್ಕೆ ಸಮನಾಗಿದೆ. ಸೊ ಇಲ್ಲಿ ಎ ಬಿ ಸಿ ತ್ರಿಭುಜ ಒಂದೇ ಪಾದದಲ್ಲಿ ನಿಂತಿರ್ತಕ್ಕಂಥ ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾಗಿದ್ದರೆ ಎ ಬಿ ಸಿ ಸರ್ವಸಮ ಟ್ರಯಾಂಗಲ್ ಸಿ ಡಿ ಎ. ಯಾಕೆಂದ್ರೆ ಸೊ ಎ ಸಿ ಕರ್ಣ ಎ ಬಿ ಸಿ ಡಿ ಅನ್ನು ಎರಡು ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತದೆ. ಅದೇ ರೀತಿ ಇನ್ನೊಂದು ನಮಗೆ ಸಮಾಂತರ ಚತುರ್ಭುಜ ಇದೆ. ಯಾವುದು? ಬಿ ಸಿ ಆರ್ ಪಿ ಸಮಾಂತರ ಚತುರ್ಭುಜ. ಈ ಬಿ ಸಿ ಆರ್ ಪಿ ಸಮಾಂತರ ಚತುರ್ಭುಜದಲ್ಲಿ ಪಿ ಸಿ ಕರ್ಣ ಬಿ ಸಿ ಆರ್ ಪಿ ಅನ್ನ ಬಿ ಪಿ ಸಿ ಮತ್ತು ಸಿ ಆರ್ ಪಿ ಆಗಿ ವಿಭಾಗಿಸುತ್ತದೆ. ಸೊ ಇಲ್ಲಿ ತ್ರಿಭುಜ ಬಿ ಪಿ ಸಿ ಸರ್ವಸಮ ತ್ರಿಭುಜ ಪಿ ಆರ್ ಸಿ. ಏಕೆಂದ್ರೆ ಕರ್ಣ ಪಿ ಸಿ ಎ ಬಿ ಯಾವುದೋ ಬಿ ಸಿ ಆರ್ ಪಿ ಅನ್ನು ಸಮಾಂತರ ಚತುರ್ಭುಜ ಬಿ ಸಿ ಆರ್ ಪಿ ಅನ್ನು ಎರಡು ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತದೆ. ಹೌದಾ? ಸೊ ಈಗ ಎ ಬಿ ಸಿ ವಿಸ್ತೀರ್ಣ ಎಷ್ಟು
ಸಿಗುತ್ತೆ ನಮಗೆ ಅಂತ ಹೇಳಿದ್ರೆ ಬಿ ಸಿ ನೋಡಿ ಎ ಬಿ ಸಿ ಡಿ ವಿಸ್ತೀರ್ಣದ ಅರ್ಧದಷ್ಟು ಇರುತ್ತೆ ನೋಡಿ. ಟ್ರಯಾಂಗಲ್ ಎ ಬಿ ಸಿ ವಿಸ್ತೀರ್ಣ ಎ ಬಿ ಸಿ ವಿಸ್ತೀರ್ಣ ಇಸ್ ಈಕ್ವಲ್ ಟು ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಅರ್ಧದಷ್ಟು ಹಾಫ್ ಆಫ್ ಸಮಾಂತರ ವಿಸ್ತೀರ್ಣ ಎ ಬಿ ಸಿ ಡಿ. ಇದು ನಮಗೆ ಗೊತ್ತು ಹೌದಾ. ಅಂದ್ರೆ ಒಂದೇ ಪಾದದ ಮೇಲೆ ನಿಂತಿರ್ತಕ್ಕಂಥ ಒಂದು ತ್ರಿಭುಜ ಮತ್ತು ಒಂದು ಸಮಾಂತರ ಚತುರ್ಭುಜಗಳಲ್ಲಿ ತ್ರಿಭುಜದ ವಿಸ್ತೀರ್ಣ ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಅರ್ಧದಷ್ಟು ಇರುತ್ತೆ ಅಂತ ಗೊತ್ತು. ಸೊ ಅದೇ ರೀತಿ ನಾನು ಇನ್ನೊಂದು ಯಾವ್ದು ತಗೊಳ್ತೀನಿ, ಬಿ ಪಿ ಸಿ ತಗೊಳ್ತೀನಿ. ತ್ರಿಭುಜ ಬಿ ಪಿ ಸಿ ವಿಸ್ತೀರ್ಣ ಇಸ್ ಈಕ್ವಲ್ ಟು ಇದು ಬಿ ಪಿ ಸಿ ಅಂದರೆ ಇದು ಎಷ್ಟಿರುತ್ತೆ ಅಂತ ಹೇಳಿದ್ರೆ ನಮಗೆ ಯಾವುದು ಬಿ ಸಿ ಆರ್ ಪಿನ ಅರ್ಧದಷ್ಟು ಇರುತ್ತೆ. ಇಸ್ ಈಕ್ವಲ್ ಟು ಹಾಫ್ ಆಫ್ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಬಿ ಸಿ ಆರ್ ಪಿ. ಹೌದಾ. ನೋಡಿ ಇಲ್ಲಿ ನಾವು ಏನಂತ ಹೇಳಿದೆ, ಎ ಬಿ ಸಿ ವಿಸ್ತೀರ್ಣ ಅದಕ್ಕೆ ಸಮ ಅಂತ ಹೇಳಿದೆ, ಬಿ ಸಿ ಆರ್ ಪಿ ವಿಸ್ತೀರ್ಣಕ್ಕೆ ಸಮ ಅಂತ ಹೇಳಿದೆ. ಸೊ ಅವೆರಡು ಪರಸ್ಪರ ಸಮ ಇರೋದ್ರಿಂದ ಸೊ ಹಾಫ್ ಆಫ್ ಎ ಬಿ ಸಿ ಡಿ ಇಸ್ ಈಕ್ವಲ್ ಟು ಹಾಫ್ ಆಫ್ ಬಿ ಸಿ ಆರ್ ಪಿ ಆಗುತ್ತೆ. ಅಂದರೆ ಅವೆರಡು ಕೂಡ ಈಕ್ವಲ್ ಆಗಿರ್ತವೆ ಹೌದಾ. ಸೊ ಅದರಿಂದ ನಾವೇನಂತ ಹೇಳ್ಬೋದು ಅಂದರೆ ಇವೆರಡು ಪರಸ್ಪರ ಸಮ ಇರ್ತವೆ. ಸೊ ಇವೆರಡು ಸಮ ಇರೋದ್ರಿಂದ ಸೊ ಟ್ರಯಾಂಗಲ್ ಎ ಬಿ ಸಿ ವಿಸ್ತೀರ್ಣ ಇಸ್ ಈಕ್ವಲ್ ಟು ಟ್ರಯಾಂಗಲ್ ಬಿ ಪಿ ಸಿ ವಿಸ್ತೀರ್ಣ. ಸೊ ಎ ಬಿ ಸಿ ವಿಸ್ತೀರ್ಣ ಯಾವ್ದಕ್ಕೆ ಸಮನಾಗಿರುತ್ತೆ ಅಂದರೆ ಬಿ ಪಿ ಸಿ ವಿಸ್ತೀರ್ಣಕ್ಕೆ ಸಮನಾಗಿರುತ್ತೆ. ಸೊ ಏನು ಎ ಬಿ ಸಿ ಮತ್ತು ಬಿ ಪಿ ಸಿ ಇವು ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರತಕ್ಕಂಥ ಎರಡು ತ್ರಿಭುಜಗಳು. ಅರ್ಥ ಆಯ್ತಲ್ಲ. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರ್ತಕ್ಕಂಥ ತ್ರಿಭುಜಗಳ ವಿಸ್ತೀರ್ಣಗಳು ಏನಾಗಿರುತ್ತೆ ಅಂದರೆ ಪರಸ್ಪರ ಸಮನಾಗಿರುತ್ತೆ. ಸೊ ಇದು ನಮ್ಮ ಕನ್ಕ್ಲೂಷನ್ ಆಯಿತಾ. ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆ ನಾವು ಬರೆಯಬೇಕು ಕನ್ಕ್ಲೂಷನ್. ದೇರ್ಫೋರ್ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾಗಿರುತ್ತವೆ. ಸೊ ನಮಗೆ ಈ ಚಟುವಟಿಕೆಯಿಂದ ಏನು ಗೊತ್ತಾಯ್ತು ಅಂದರೆ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರತಕ್ಕಂಥ ಎರಡು ತ್ರಿಭುಜಗಳ ವಿಸ್ತೀರ್ಣಗಳೇನಾಗಿರ್ತವೆ ಅಂದರೆ ಪರಸ್ಪರ ಸಮನಾಗಿರ್ತವೆ. ಸೊ ಇದನ್ನೇ ನಾವು ಪ್ರಮೇಯದ ಮುಖಾಂತರ ಕೂಡ ಇದು ಸಾಧಿಸ್ಬೋದು ಅಂದರೆ. ಸೊ ಆ ಪ್ರಮೇಯದ ಮುಖಾಂತರ ಯಾವ ರೀತಿ ಸಾಧಿಸೋದು ಅನ್ನೋದನ್ನು ನೆಕ್ಸ್ಟ್ ನೋಡೋಣ. ಸೊ ಈಗ ಈ ಪ್ರಮೇಯದ ಈ ರೀತಿ ಈ ಥರ ಇದೆ. ಒಂದೇ ಪಾದದ ಮೇಲಿರುವ ಹಾಗೂ ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ತ್ರಿಕೋನಗಳ ವಿಸ್ತೀರ್ಣಗಳು ಪರಸ್ಪರ ಸಮವಾಗಿರುತ್ತವೆ. ಸೊ ಅದಕ್ಕೆ ನಾನು ಒಂದು ಸಮಾಂತರ ಚತುರ್ಭುಜ ಬರ್ಕೊಳ್ತೀನಿ. ಹೌದಾ. ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ ಬರ್ಕೊಳ್ತೀನಿ. ಇದು ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ. ಅದರ ಕರ್ಣವನ್ನು ನಾನು ಎ ಸಿ ಅಂತ ತಗೊಂಡು. ಹೌದಾ. ಕರ್ಣ ಏನು ಎ ಸಿ. ಸೊ ಈಗ ನೋಡಿ ಏನಾಗಿರುತ್ತೆ ವಿಷಯ ಏನು, ಒಂದೇ ಪಾದದ ಮೇಲೆ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರತಕ್ಕಂಥ ತ್ರಿಕೋನಗಳು ಯಾವುದು ಅಂದರೆ ಎ ಡಿ ಸಿ ಮತ್ತು ಎ ಬಿ ಸಿ. ಹೌದಾ. ಇವೆರಡು ಒಂದೇ ಪಾದ ಯಾವುದ್ರ ಮೇಲೆ ನಿಂತಿದ್ದಾವೆ, ಎ ಸಿ ಮೇಲೆ ನಿಂತಿದ್ದಾವೆ. ಒಂದೇ ಪಾದ ಎ ಸಿ ಮೇಲೆ ನಿಂತಿದ್ದಾವೆ. ಸೊ ಇದನ್ನೇ ನಾನು ದತ್ತಾಂಶದಲ್ಲಿ ಬರ್ಕೊಳ್ತೀನಿ. ಏನು ದತ್ತಾಂಶ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ, ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ, ಎ ಸಿ ಅದರ ಕರ್ಣ, ಎ ಸಿ ಅದರ ಕರ್ಣ ಆಗಿದೆ. ಹೌದಾ.
ಸೊ ಇದರಲ್ಲೇ ನೋಡಿ ಕರ್ಣ ಅಂತೇಳಿ ಇದನ್ನೇ ನಾವು ಪಾದ ಅಂತ ಹೋಗ್ಬೇಕು. ಸೊ ಇದಕ್ಕೆ ನಾನು ಇದನ್ನು ಯಾವ ಥರ ನಾವು ಸಾಧಿಸ್ಬೇಕು, ಸಾಧನೆ ಏನು ಅಂತ ಹೇಳಿದ್ರೆ ಎರಡನೇ ಸ್ಟೆಪ್ಪಲ್ಲಿ ಸಾಧನೆಯನ್ನು ತಗೊಂಡಿದ್ದೀನಿ. ಸಾಧನೆಯ ತ್ರಿಕೋನಗಳ ವಿಸ್ತೀರ್ಣಗಳ ಪರಸ್ಪರ ಸಮ ಅಂದರೆ ವಿಸ್ತೀರ್ಣ ಆಫ್ ಟ್ರಯಾಂಗಲ್ ADC is equal to ವಿಸ್ತೀರ್ಣ ಆಫ್ ಟ್ರಯಾಂಗಲ್ ABC. ABC ಮತ್ತು ADC ತ್ರಿಭುಜಗಳ ವಿಸ್ತೀರ್ಣಗಳು ಪರಸ್ಪರ ಸಮ ಅಂತ ನಾವು ಸಾಧಿಸಬೇಕು. ಅದಕ್ಕೆ ನಾನು ಒಂದು ಸಣ್ಣ ರಚನೆ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ರಚನೆ ಏನು ಅಂತ ಹೇಳಿದ್ರೆ BCಗೆ ಲಂಬವಾಗಿ ಎ ಅನ್ನು ಹೇಳ್ತಿದ್ದೀನಿ. BC ಲಂಬ ಎ ಅನ್ನು ಹೇಳಿದ್ದೀನಿ. BC ಲಂಬ ಎ ಅನ್ನು ಹೇಳಿದ್ದೀನಿ. ಸೊ ಇದಕ್ಕೆ ಲಂಬವಾಗಿ ಏನು ಹೇಳ್ತಿದ್ದೀನಿ ನೋಡಿ ಈ ಥರ. BC ಲಂಬ ಏನು ಹೇಳ್ತೀವಿ. ಸೊ ನೆಕ್ಸ್ಟ್ ಸ್ಟೆಪ್ ಏನು, ಸಾಧನೆ. ಸೊ ಇವೆರಡು ತ್ರಿಭುಜಗಳು ಎಂಥ ತ್ರಿಭುಜಗಳು ಅಂತ ಹೇಳಿದ್ರೆ ಸರ್ವಸಮ ತ್ರಿಭುಜಗಳು. ಯಾವುದು ADC ತ್ರಿಭುಜ ಮತ್ತು ABC ತ್ರಿಭುಜ ಎರಡೂ ಕೂಡ ಸರ್ವಸಮ ತ್ರಿಭುಜಗಳು. ಸೊ ಯಾಕೆ ಸರ್ವಸಮ ತ್ರಿಭುಜಗಳು ಅಂತ ಹೇಳಿದ್ರೆ ಒಂದು ಇದು ABCD ಸಮಾಂತರ ಚತುರ್ಭುಜ ಅಂತ ನೋಡಿದ್ನ. ಸಮಾಂತರ ಚತುರ್ಭುಜದಲ್ಲಿ ಒಂದು ಕರ್ಣ ಹೌದಾ ಸಮಾಂತರ ಚತುರ್ಭುಜವನ್ನ ಎರಡು ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತೆ ಅಂತ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಸೊ ಅದಕ್ಕೆ ತ್ರಿಭುಜ ADC ಸರ್ವಸಮ ತ್ರಿಭುಜ ABC ಅಂತ ಹೇಳ್ಬೋದು. ADC ತ್ರಿಭುಜ ABC ತ್ರಿಭುಜಕ್ಕೆ ಅಥವಾ ADC ತ್ರಿಭುಜ ABC ತ್ರಿಭುಜಕ್ಕೆ ಸರ್ವಸಮ ಆಗಿದೆ. ಸೊ ಈಗ ಇದು ಸರ್ವಸಮ ಆಗಿರೋದ್ರಿಂದ ನಾವೇನಂತ ಹೇಳ್ಬೋದು ಅಂತ ಹೇಳಿದ್ರೆ ಸರ್ವಸಮ ತ್ರಿಭುಜಗಳ ವಿಸ್ತೀರ್ಣಗಳು ಸಮ ಆಗುತ್ತವೆ ಹೌದಾ. ಸೊ ವಿಸ್ತೀರ್ಣ ಆಫ್ ADC is equal to ವಿಸ್ತೀರ್ಣ ಆಫ್ ತ್ರಿಭುಜ ABC. ನೋಡಿ ADC ನ ವಿಸ್ತೀರ್ಣ ABC ಯ ವಿಸ್ತೀರ್ಣಕ್ಕೆ ಸಮನಾಗಿರುತ್ತೆ ಹೌದಾ. ಸೊ ಈಗ ADC ವಿಸ್ತೀರ್ಣ ಆಫ್ ADC is equal to ನೋಡಿ ಇದೊಂದು ತಗೊಳ್ತೀನಿ. ADC ವಿಸ್ತೀರ್ಣ, ಈ ADC ವಿಸ್ತೀರ್ಣ ಎಷ್ಟಿರುತ್ತೆ ಅಂದರೆ ABCD ಸಮಾಂತರ ಚತುರ್ಭುಜದ ಅರ್ಧದಷ್ಟಿರುತ್ತೆ. ಅದನ್ನು ನಾವು ಪ್ರಮೇಯದಲ್ಲಿ ಕಲ್ತ್ಕೊಂಡಿದ್ದೀವಿ. is equal to half of ಸಮಾಂತರ ವಿಸ್ತೀರ್ಣ ABCD ಹೌದಾ. ಏಕೆಂದರೆ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರತಕ್ಕಂಥ ತ್ರಿಕೋನ ಮತ್ತು ತ್ರಿಭುಜ ಮತ್ತು ಸಮಾಂತರ ಚತುರ್ಭುಜಗಳಲ್ಲಿ ತ್ರಿಭುಜದ ವಿಸ್ತೀರ್ಣ ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಅರ್ಧದಷ್ಟಿರುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಅದಕ್ಕೆ ADC ವಿಸ್ತೀರ್ಣ is equal to ಏನಾಗಿರುತ್ತೆ ಅಂತ ಹೇಳಿದ್ರೆ ಹಾಫ್ ಆಫ್ ABCD ವಿಸ್ತೀರ್ಣ ಆಗಿರುತ್ತೆ. ಸೊ ಇದನ್ನ ನಾನು ಹೇಗೆ ಬರ್ಕೊಳ್ತೀನಿ ನೋಡಿ, ಇದನ್ನ ಪಾದ ಇಂಟು ಎತ್ತರ ಅಂತ ಬರ್ಕೊಳ್ತೀನಿ. ಸಮಾಂತರ ಚತುರ್ಭುಜದ ಸೂತ್ರ ಇದು ವಿಸ್ತೀರ್ಣ ಕಂಡಿಡಿಯ ಸೂತ್ರ. ಸೊ ಹಾಫ್ ಆಫ್ ಪಾದ ಯಾವುದು DC ಪಾದ ಇದೆ ಹೌದಾ. ಎತ್ತರ ಯಾವುದು AN ಎತ್ತರ ಇದೆ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಸೂತ್ರ ಬರೀತಿದ್ರಿ DC ಇಂಟು AN. ಸೊ ಇದನ್ನ ಹೇಗೆ ಬರ್ಕೋಬಹುದು, ಹಾಫ್ ಇಂಟು ABC ವಿಸ್ತೀರ್ಣ is equal to ಹಾಫ್ ಇಂಟು DC ಅಂದರೆ ಪಾದ ಇಂಟು AN ಅಂದರೆ ಅನುರೂಪ ಎತ್ತರ. ಅನುರೂಪ ಎತ್ತರ ಆಯ್ತಲ್ಲ. ಸೊ ಇದು ಕೂಡ ಅಷ್ಟೇ ಆಗಿರುತ್ತೆ. ಯಾವುದು ವಿಸ್ತೀರ್ಣ ADC is equal to ಏನಾಗಿರುತ್ತೆ ABC ಆಗಿರುತ್ತೆ. ಸೊ ಅಲ್ಲಿ ಎತ್ತರ ಸೇಮ್ ಇರುತ್ತೆ. ಯಾಕೆಂದರೆ ಈ ಎರಡು ರೇಖೆಗಳ ನಡುವೆ ಎರಡು ಸಮಾಂತರ ರೇಖೆಗಳ ನಡುವೆ ಇರ್ತಕ್ಕಂಥ ಎತ್ತರ ಒಂದೇ ಇರುತ್ತೆ. ಅದರಿಂದ ವಿಸ್ತೀರ್ಣ ಆಫ್ ABC is equal to ಏನಾಗಿರುತ್ತೆ ಅಂತ ಹೇಳಿದ್ರೆ ವಿಸ್ತೀರ್ಣ ADC ಆಗಿರುತ್ತೆ ಆಯಿತಾ. ಸೊ ಏನಿಲ್ಲಿ ತ್ರಿಭುಜದ ವಿಸ್ತೀರ್ಣದ ಪಾದ ಮತ್ತು ಅದಕ್ಕೆ ಅನುರೂಪವಾದ ಎತ್ತರಗಳ ಗುಣಲಬ್ಧದ ಅರ್ಧದಷ್ಟಿರುತ್ತೆ ಅಥವಾ ಒಂದೇ ಪಾದ ಮತ್ತು ಒಂದೇ ಪಾದ ಅಥವಾ ಸಮವಾದ ಪಾದಗಳನ್ನು ಹೊಂದಿದ್ದು ವಿಸ್ತೀರ್ಣಗಳ ಸಮನಾಗಿರ್ತಕ್ಕಂಥ ಎರಡು ತ್ರಿಭುಜಗಳ ಅನುರೂಪ ಎತ್ತರಗಳು ಪರಸ್ಪರ ಸಮ ಇರೋದ್ರಿಂದ
ನಾವೇನಂತ ಹೇಳ್ಬೋದು ಅಂತ ಹೇಳಿದ್ರೆ ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರತಕ್ಕಂಥ ತ್ರಿಕೋನಗಳ ವಿಸ್ತೀರ್ಣಗಳು ಪರಸ್ಪರ ಸಮನಾಗಿರ್ತವೆ ಅಂತ ಹೇಳ್ಬೋದು. ನಾವು ವಿಲೋಮವಾಗಿ ಹೇಳಬೇಕು ಅಂತ ಹೇಳಿದರೆ ಈ ಹೇಳಿಕೆಯನ್ನೇ ವಿಲೋಮವಾಗಿ ಹೇಳಬೇಕು ಅಂತ ಹೇಳಿದರೆ ಯಾವ ಥರ ಹೇಳ್ಬೋದು ಅಂತ ಹೇಳಿದರೆ ಒಂದೇ ಪಾದ ಹೊಂದಿರತಕ್ಕಂಥ ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾಗಿರಬೇಕು ಅಂತ ಹೇಳಿದರೆ ಆ ಎರಡು ತ್ರಿಭುಜಗಳು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರಬೇಕು. ಇದು ಅದರ ವಿಲೋಮ ಆಗುತ್ತೆ. ಸೊ ಈಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಉದಾಹರಣೆಗಳನ್ನು ನೋಡೋಣ. ಉದಾಹರಣೆ ನೋಡೋಣ. ತ್ರಿಭುಜದ ಮಧ್ಯರೇಖೆಯು ತ್ರಿಭುಜವನ್ನು ಎರಡು ಸಮವಾದ ವಿಸ್ತೀರ್ಣವಿರುವ ಎರಡು ತ್ರಿಭುಜಗಳನ್ನಾಗಿ ವಿಂಗಡಿಸುತ್ತದೆ ಎಂದು ಸಾಧಿಸಿ. ಸೊ ಅದಕ್ಕೆ ಏನು ಮಾಡ್ಬೇಕು, ನಾವು ಒಂದು ತ್ರಿಭುಜ ಎಳ್ಕೋಬೇಕು, ಆ ತ್ರಿಭುಜಕ್ಕೆ ಒಂದು ಮಧ್ಯರೇಖೆ ಎಳ್ಕೋಬೇಕು. ಸೊ ಒಂದು ತ್ರಿಭುಜ ಎ ಬಿ ಸಿ ಹೇಳ್ಕೊಂಡಿದ್ದೀನಿ. ಇದು ಎ ಬಿ ಸಿ ತ್ರಿಭುಜ, ಎ ಬಿ ಸಿ ತ್ರಿಭುಜ. ಸೊ ಈ ತ್ರಿಭುಜಕ್ಕೆ ನಾನೇನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಒಂದು ಮಧ್ಯರೇಖೆಯನ್ನು ಹೇಳ್ಕೊಳ್ತಿದ್ದೀನಿ. ಮಧ್ಯರೇಖೆ ಅಂತ ಹೇಳಿದ್ರೆ ನಾನು ಮಧ್ಯ ಬಿಂದು ಡಿ ಗುರುತು ಮಾಡ್ತಿದ್ದೀನಿ. ಹೌದಾ, ಮಧ್ಯರೇಖೆ ಎಡಿಯನ್ನು ಹೇಳ್ತಿದ್ದೀನಿ. ಆಯ್ತಲ್ಲ. ಸೊ ಇದನ್ನೇ ನಾನು ಹೇಗೆ ಬರ್ಕೊಂಡೆ, ಅದು ಕೊಟ್ಟಿರೋ ಮಾಹಿತಿ ಮೇಲೆ ತ್ರಿಭುಜದ ಮಧ್ಯರೇಖೆ ತ್ರಿಭುಜವನ್ನು ಎರಡು ಸಮನಾದ ವಿಸ್ತೀರ್ಣವಾಗಿರುವ ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತೆ ಅಂತ ತ್ರಿಭುಜ ಬರ್ಕೊಂಡು ಅದಕ್ಕೊಂದು ಮಧ್ಯರೇಖೆ ಬರ್ಕೊಂಡಿದ್ದೀನಿ. ಸೊ ಇದಕ್ಕೂ ನಮ್ಮ ದತ್ತಾಂಶ ಏನು ಬರೀಬೋದು ಅಂತ ಹೇಳಿದ್ರೆ ಟ್ರಯಾಂಗಲ್ ಎ ಬಿ ಸಿ ಒಂದು ತ್ರಿಭುಜ, ಎ ಬಿ ಸಿ ಒಂದು ತ್ರಿಭುಜ, ಅಂದರೆ ಎ ಡಿಯು ಮಧ್ಯರೇಖೆ ಆಗಿದೆ. ಎ ಡಿಯು ಮಧ್ಯರೇಖೆ ಆಗಿದೆ. ಹೌದಾ. ಸೊ ಇಲ್ಲಿ ಬಿ ಡಿ ಇಸ್ ಈಕ್ವಲ್ ಟು ಏನಾಗಿದೆ ಅಂದರೆ ಸಿ ಡಿ ಆಗಿದೆ. ಏಕೆಂದರೆ ಇದು ಸಮನಾಗಿ ಮಧ್ಯಬಿಂದು ಗುರುತು ಮಾಡಿ ನಾನು ಮಧ್ಯರೇಖೆಯನ್ನು ಹೇಳ್ಕೊಂಡಿದ್ದೀನಿ. ಅದಕ್ಕೆ ಬಿ ಡಿ ಇಸ್ ಈಕ್ವಲ್ ಟು ಸಿ ಡಿ. ನೆಕ್ಸ್ಟ್ ನಾವು ಏನನ್ನು ಸಾಧಿಸಬೇಕು ಅಂತ ಹೇಳಿದ್ರೆ ಸಾಧನೆಯ ನೋಡಿ, ಎರಡು ಸಮ ವಿಸ್ತೀರ್ಣವಿರುವ ಎರಡು ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತೆ ಈ ಮಧ್ಯರೇಖೆ. ಅಂದರೆ ವಿಸ್ತೀರ್ಣ ಆಫ್ ತ್ರಿಭುಜ ಎ ಬಿ ಡಿ ಇಸ್ ಈಕ್ವಲ್ ಟು ವಿಸ್ತೀರ್ಣ ಆಫ್ ತ್ರಿಭುಜ ಎ ಡಿ ಸಿ ಆಗುತ್ತೆ. ಇದನ್ನು ಪ್ರೂವ್ ಮಾಡಬೇಕು ನಾವು. ವಿಸ್ತೀರ್ಣ ಆಫ್ ತ್ರಿಭುಜ ಎ ಬಿ ಡಿ ಇಸ್ ಈಕ್ವಲ್ ಟು ವಿಸ್ತೀರ್ಣ ಆಫ್ ತ್ರಿಭುಜ ಎ ಡಿ ಸಿ. ಎ ಬಿ ಡಿ ತ್ರಿಭುಜದ ವಿಸ್ತೀರ್ಣ ಎ ಡಿ ಸಿ ತ್ರಿಭುಜದ ವಿಸ್ತೀರ್ಣಕ್ಕೆ ಸಮ ಅಂತ ಪ್ರೂವ್ ಮಾಡಬೇಕು. ಸೊ ಇದಕ್ಕೆ ನಾನು ಒಂದು ರಚನೆ ಹೇಳ್ಕೊಡ್ತಿದ್ದೀನಿ. ಸೊ ರಚನೆ ಏನು ಮಾಡ್ತಿದ್ದೀನಿ ಅಂತ ಹೇಳಿದರೆ ಎ ಎನ್ ಅನ್ನು ಎಳಿತಿದ್ದೀನಿ. ಹೌದಾ, ಬಿ ಸಿಗೆ ಲಂಬವಾಗಿ ಎ ಎನ್ ಎಳಿತಿದ್ದೀನಿ. ಸೊ ಇಲ್ಲಿ ಇದು ಎ ಎನ್. ಹೌದಾ, ಎ ಎನ್ ಲಂಬ ಬಿ ಸಿ ಎಳಿತೀವಿ. ಎ ಎನ್ಗೆ ಲಂಬವಾಗಿ ಬಿ ಸಿ ಎಳಿತೀವಿ. ಸೊ ಈಗ ಎ ಬಿ ಡಿ ವಿಸ್ತೀರ್ಣ ಸಾಧನೆ ಇವೆರಡೂ ನಾವು ಸಮಾಂತರ ಪ್ರೂವ್ ಮಾಡಬೇಕು. ಹೌದಾ, ಫಸ್ಟು ಎ ಬಿ ಡಿ ತ್ರಿಭುಜದ ವಿಸ್ತೀರ್ಣ ತಗೋಬೇಕು. ಸೊ ತ್ರಿಭುಜ ಎ ಬಿ ಡಿ ವಿಸ್ತೀರ್ಣ ಎ ಬಿ ಡಿ ವಿಸ್ತೀರ್ಣ ಎ ಬಿ ಡಿ ವಿಸ್ತೀರ್ಣ ಅಂದರೆ ಇದು. ಹೌದಾ, ನೋಡಿ ತ್ರಿಭುಜದ ವಿಸ್ತೀರ್ಣ ಕಂಡಿಡಿಯ ಸೂತ್ರ ಏನು? ಅರ್ಧ ಇಂಟು ಪಾದ ಇಂಟು ಎತ್ತರ. ಏನಂತ ಗೊತ್ತಿದೆ? ಅರ್ಧ ಇಂಟು ಪಾದ ಇಂಟು ಎತ್ತರ. ಸೊ ಇದು ಅರ್ಧ ಇಂಟು ಪಾದ ಯಾವಿದೆ? ಬಿ ಡಿ ಇದೆ, ಇಂಟು ಎತ್ತರ ಯಾವಿದೆ? ಎ ಎನ್. ನೋಡಿ ಇದು ಪಾದ ಬಿ ಡಿ, ಎತ್ತರ ಎ ಎನ್. ನೆಕ್ಸ್ಟು ಇದನ್ನು ಇನ್ನೊಂದು ರೀತಿ ಹೇಗೆ ಬರ್ಕೋಬೋದು ಅಂತ ಹೇಳಿದರೆ ಬಿ ಡಿ ಯಾವ್ದಕ್ಕೆ ಈಕ್ವಲ್ ಆಗಿದೆ ಅಂತ ಹೇಳಿದರೆ ಸಿ ಡಿ ಈಕ್ವಲ್ ಆಗಿದೆ. ಹೌದಾ, ಸೊ ಇದನ್ನು ನಾನು ಹೇಗೆ ಬರ್ಕೊಳ್ತೀನಿ? ಹಾಫ್ ಇಂಟು ಸಿ ಡಿ ಇಂಟು ಎ ಎನ್ ಅಂತ ಬರ್ಕೊಳ್ತೀನಿ. ಬಿ ಡಿ ಹತ್ರ ಸಿ ಡಿ ಹಾಕ್ಬಿಟ್ಟೆ. ಹೌದಾ, ಸೊ ಇದು ಎತ್ತರ ಏನಾಗಿದೆ? ಎ ಎನ್ ಆಗಿದೆ. ಸೊ ಈಗ ಇದು ಏನಾಗಿರುತ್ತೆ ಅಂತ ಹೇಳಿದರೆ ಅರ್ಧ ಇಂಟು ಪಾದ ಸಿ ಡಿ. ಹೌದಾ, ಸೊ ಇಲ್ಲಿ ಎತ್ತರ ಏನ್ ಇದೆಯಲ್ಲ, ಆ ಎ ಎನ್ ಎತ್ತರ ನೋಡಿ ಎ ಬಿ ಡಿ ತ್ರಿಭುಜದ ಎತ್ತರ ಮತ್ತು ಎ ಡಿ ಸಿ ತ್ರಿಭುಜದ ಎತ್ತರ ಎರಡೂ ಕೂಡ ಒಂದೇ ಆಗಿದೆ. ಏನು
ಅರ್ಥ ಆಗ್ತಿದ್ದಿಲ್ಲ. ಸೊ ತ್ರಿಭುಜವನ್ನು ಈ ತ್ರಿಭುಜದ ಎತ್ತರ ಕಂಡು ಇಟ್ಕೊಳ್ಬೇಕು. ತ್ರಿಭುಜ ಈ ಥರ ಇತ್ತು ಅಂತ ಹೇಳಿದ್ರೆ ನಾವು ಎತ್ತರವನ್ನು ಹೇಗೆ ಕಂಡು ಇಟ್ಕೊಳ್ತೀವಿ? ಇದೇ ಎತ್ತರ, ಇಲ್ಲಿಂದ ಏನಿರುತ್ತೋ ಇದೇ ಎತ್ತರ ಆಗುತ್ತೆ. ಸೊ ಅದಕ್ಕೆ ಅರ್ಧ ಇಂಟು ಪಾದ ಸಿ ಡಿ, ಹೌದಾ, ಇಂಟು ಎತ್ತರ ಏನಂದ್ರೆ ಏನಂತ ಕರೀಬೋದು ನಾವು? ಎ ಡಿ ಸಿ ತ್ರಿಭುಜದ ಎತ್ತರ. ತ್ರಿಭುಜ ಎ ಡಿ ಸಿ ಎತ್ತರ, ಹೌದಾ, ಎ ಡಿ ಸಿ ತ್ರಿಭುಜದ ಎತ್ತರ. ಸೊ ಅದಕ್ಕೆ ಹಂಗಂದ್ರೆ ಏನಾಗಿರುತ್ತೆ ಅದು ಅಂತ ಹೇಳಿದ್ರೆ ಎ ಡಿ ಸಿ ತ್ರಿಭುಜದ ವಿಸ್ತೀರ್ಣ ಆಗುತ್ತೆ. ಪಾದ ಡಿ ಸಿ ಮತ್ತು ಎ ಡಿ ಸಿ ಎತ್ತರ ಅಂತ ಹೇಳಿದ್ರೆ ಅದು ಎ ಡಿ ಸಿ ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ವಿಸ್ತೀರ್ಣ ತ್ರಿಭುಜ ಎ ಡಿ ಸಿ. ಅದರಿಂದ ಎ ಬಿ ಡಿ ತ್ರಿಭುಜದ ವಿಸ್ತೀರ್ಣ ಯಾವುದಕ್ಕೆ ಸಮವಾಗಿರುತ್ತೆ ಅಂತ ಹೇಳಿದ್ರೆ ಎ ಡಿ ಸಿ ತ್ರಿಭುಜದ ವಿಸ್ತೀರ್ಣಕ್ಕೆ ಸಮವಾಗಿರುತ್ತೆ. ಹೌದಾ, ಇದು ಪ್ರೂಫ್. ನಾವು ಈ ಒಂದು ಪ್ರಾಬ್ಲಮನ್ನು ಹೀಗೆ ವಿಂಗಡಿಸುತ್ತದೆ ಎಂದು ಸಾಧಿಸಿ ಅಂತ ಹೇಳಿದರೆ ಅದು ಎ ಬಿ ಡಿ ವಿಸ್ತೀರ್ಣ ಅದಕ್ಕೆ ಸಮ, ಎ ಡಿ ಸಿ ವಿಸ್ತೀರ್ಣಕ್ಕೆ ಸಮ. ದೇರ್ಫೋರ್ ಇಲ್ಲಿ ಆನ್ಸರ್ ಬರಬೇಕು ಏನಂತ? ದೇರ್ಫೋರ್ ಮಧ್ಯರೇಖೆಯು, ತ್ರಿಭುಜದ ಮಧ್ಯರೇಖೆಯು ತ್ರಿಭುಜವನ್ನು ಎರಡು ಸಮವಾದ ವಿಸ್ತೀರ್ಣವಿರುವ ಎರಡು ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತದೆ. ಸೊ ಇದೇ ರೀತಿ ನಾವು ಇನ್ನೊಂದು ಸಮಸ್ಯೆಯನ್ನು ನೋಡೋಣ. ಮುಂದಿನ ಒಂದು ಸಮಸ್ಯೆ ನೋಡೋಣ. ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿಯ ಎ ಡಿ ಮಧ್ಯರೇಖೆಯ ಮೇಲಿನ ಒಂದು ಬಿಂದು ಇ ಆದರೆ ತ್ರಿಭುಜ ಎ ಬಿ ಇಸ್ ಈಕ್ವಲ್ ಟು ತ್ರಿಭುಜ ಎ ಸಿ ಎಂದು ಸಾಧಿಸಿ. ನೋಡಿ, ಎ ಡಿ ಮೇಲಿನ ಬಿಂದು ಇ ಆಗಿದ್ರೆ ನಮಗೆ ಎ ಬಿ ಇ ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಎ ಸಿ ಇ ತ್ರಿಭುಜದ ವಿಸ್ತೀರ್ಣ ಅಂತ ಸಾಧಿಸಬೇಕು. ಸೊ ನಾವು ಹಿಂದಿನ ಒಂದು ಪ್ರಾಬ್ಲಮಲ್ಲಿ ನೋಡಿದ್ವಿ, ತ್ರಿಭುಜದ ಒಂದು ಮಧ್ಯರೇಖೆ ತ್ರಿಭುಜಗಳನ್ನ ಎರಡು ಸಮಭಾಗಗಳ ವಿಸ್ತೀರ್ಣ ಇರ್ತಕ್ಕಂಥ ಎರಡು ಸಮಭಾಗಗಳನ್ನಾಗಿ ವಿಭಾಗಿಸುತ್ತೆ ಅಂತ. ಸೊ ಇಲ್ಲಿ ನಮಗೆ ಎ ಡಿ ಸಿನಲ್ಲಿ ಇ ಯು ಎ ಡಿ ಮೇಲಿನ ಒಂದು ಬಿಂದು. ಸೊ ಇಲ್ಲಿ ಇದರ ದತ್ತಾಂಶ ಏನು ಬರ್ಕೋಬಹುದು ಅಂದರೆ ಟ್ರಯಾಂಗಲ್ ಎ ಬಿ ಸಿಯಲ್ಲಿ ಇ ಯು ಎ ಡಿ ಮೇಲಿನ ಒಂದು ಬಿಂದು. ಹೌದಾ, ಈಗ ಏನು ಪ್ರೂವ್ ಮಾಡಬೇಕಾಗಿದೆ ನಾವು? ತ್ರಿಭುಜ ಎ ಬಿ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಭುಜ ಎ ಸಿ ವಿಸ್ತೀರ್ಣ. ಸೊ ಸಾಧನೆಯ ತ್ರಿಭುಜ ಎ ಬಿ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಭುಜ ಎ ಸಿ ವಿಸ್ತೀರ್ಣ. ಎ ಬಿ ವಿಸ್ತೀರ್ಣ ಇಸ್ ಈಕ್ವಲ್ ಟು ಎ ಬಿ ಇ ವಿಸ್ತೀರ್ಣ ಅಂತ ಸಾಧಿಸಬೇಕು. ಓಕೆ, ಸೊ ಈಗ ಸಾಧನೆ ನೋಡಿ, ಟ್ರಯಾಂಗಲ್ ಎ ಬಿ ಸಿ ಅಲ್ಲಿ, ಹೌದಾ, ಇದು ಎ ಬಿ ಸಿ ತ್ರಿಭುಜ. ಸೊ ಎ ಬಿ ಸಿ ತ್ರಿಭುಜದಲ್ಲಿ ಎ ಡಿ ಮಧ್ಯರೇಖೆ. ಸೊ ನಾವೀಗ ಏನು ತಿಳ್ಕೊಂಡಿದ್ವಿ? ತ್ರಿಭುಜದ ಒಂದು ಬಾವಿಗೆ ಎಳೆದ ಮಧ್ಯರೇಖೆಯು ಆ ತ್ರಿಭುಜವನ್ನು ಎರಡು ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತೆ. ಅದರಿಂದ ಎ ಬಿ ಸಿ ತ್ರಿಭುಜದಲ್ಲಿ ಎ ಡಿ ಮಧ್ಯರೇಖೆ ಆಗಿರೋದ್ರಿಂದ ಎ ಡಿ ಮಧ್ಯರೇಖೆ, ಹೌದಾ. ಸೊ ಇದು ಎರಡು ಸಮ ವಿಸ್ತೀರ್ಣ ಇರತಕ್ಕಂಥ ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತೆ. ಎ ಬಿ ಡಿ ವಿಸ್ತೀರ್ಣ ಇಸ್ ಈಕ್ವಲ್ ಟು ಎ ಡಿ ಸಿ ವಿಸ್ತೀರ್ಣ ಅಂತ ಹೇಳ್ಬೋದು. ಸೊ ವಿಸ್ತೀರ್ಣ ಟ್ರಯಾಂಗಲ್ ಎ ಬಿ ಡಿ ಇಸ್ ಈಕ್ವಲ್ ಟು ವಿಸ್ತೀರ್ಣ ಆಫ್ ಟ್ರಯಾಂಗಲ್ ಎ ಡಿ ಸಿ ಅಂತ ಹೇಳ್ಬೋದು. ಯಾಕೆಂದರೆ ಎ ಬಿ ಸಿ ತ್ರಿಭುಜದಲ್ಲಿ ಎ ಡಿ ಮಧ್ಯರೇಖೆ. ಸೊ ಒಂದು ಮಧ್ಯರೇಖೆ ತ್ರಿಭುಜವನ್ನು ಎರಡು ಸಮ ವಿಸ್ತೀರ್ಣ ಇರತಕ್ಕಂಥ ಎರಡು ಭಾಗಗಳನ್ನಾಗಿ ವಿಭಾಗಿಸುತ್ತೆ, ಹೌದಾ. ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸಿದ್ರು ಕೂಡ ವಿಸ್ತೀರ್ಣಗಳು ಸಮ ಇರುತ್ತೆ. ನೆಕ್ಸ್ಟ್, ಸೊ ಇದನ್ನು ನಮಗೆ ಸಮೀಕರಣ 1 ಅಂತ ಕಟ್ತೀವಿ, ಆಯಿತಾ. ಸೊ ಇಲ್ಲಿ ಎ ಡಿ ಇ ಕೂಡ ಎ ಡಿ ಮೇಲಿನ ಬಿಂದು, ಹೌದಾ. ಅದರಿಂದ ಸೊ ಇಲ್ಲಿ ಇ ಎ ಡಿಯ ಮೇಲಿನ ಬಿಂದು, ಹೌದಾ. ಸೊ ಇಲ್ಲಿ ಇ ಡಿ ಯು ಏನು ಮಾಡುತ್ತೆ? ಟ್ರಯಾಂಗಲ್
ಬಿ ಸಿ ಯಲ್ಲಿ ಇ ಡಿ ಮಧ್ಯರೇಖೆ. ಸೊ ಟ್ರಯಾಂಗಲ್ ಬಿ ಸಿ ಯಲ್ಲಿ ಇ ಡಿ ಮಧ್ಯರೇಖೆ. ಸೊ ಇ ಡಿ ಮಧ್ಯರೇಖೆ ಆಗಿರೋದ್ರಿಂದ ತ್ರಿಭುಜ ಬಿ ಡಿ ವಿಸ್ತೀರ್ಣ ತ್ರಿಭುಜ ಬಿ ಡಿ ವಿಸ್ತೀರ್ಣ ತ್ರಿಭುಜ ಇ ಡಿ ಸಿ ಅಂತ ಹೇಳ್ಬೋದು. ಸೊ ಇದು ಸಮೀಕರಣ 2. ಸೊ ಈಗ ನಮಗೆ 1ರಲ್ಲಿ 2 ಕಳೆದಾಗ ಸಮೀಕರಣ 1ರಲ್ಲಿ 2 ಕಳೆದಾಗ ಹೌದಾ, ಯಾವುದು ಟ್ರಯಾಂಗಲ್ ಎ ಬಿ ಡಿ ವಿಸ್ತೀರ್ಣ ಮೈನಸ್ ಟ್ರಯಾಂಗಲ್ ಬಿ ಡಿ ವಿಸ್ತೀರ್ಣ is equal to next ಟ್ರಯಾಂಗಲ್ ಎ ಡಿ ಸಿ ವಿಸ್ತೀರ್ಣ ಮೈನಸ್ ಟ್ರಯಾಂಗಲ್ ಇ ಡಿ ಸಿ ವಿಸ್ತೀರ್ಣ. ನೋಡಿ ಎ ಬಿ ಡಿ ನಲ್ಲಿ ಬಿ ಡಿ ಕಳೆದ್ರೆ ಏನು ಉಳಿಯುತ್ತೆ ನಮಗೆ ಎ ಬಿ ಉಳಿಯುತ್ತೆ. ಸೊ ತ್ರಿಭುಜ ಎ ಬಿ ಇ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಭುಜ. ಇದರಲ್ಲಿ ಎ ಡಿ ಸಿ ನಲ್ಲಿ ನಾವು ಇ ಡಿ ಸಿ ಕಳೆದ್ರೆ ಇನ್ನೇನು ಉಳಿಯುತ್ತೆ ನಮಗೆ ಎ ಇ ಸಿ ಉಳಿಯುತ್ತೆ. ಸೊ ಒಂದು ಎ ಇ ಸಿ ವಿಸ್ತೀರ್ಣ ಆಯಿತು. ಸೊ ನಾವೇನು ಸಾಧನೆಯಲ್ಲಿ ಏನು ಬರ್ಕೊಂಡಿದ್ವೋ ಅದು ಬಂತು. ಸೊ ಇದೇ ಥರ ನಿಮಗೆ ಅಭ್ಯಾಸದಲ್ಲಿ ಸಹ ಹಲವಾರು ಸಮಸ್ಯೆಗಳಿದ್ದಾವೆ. ಅವುಗಳನ್ನು ನೀವು ಸಮಸ್ಯೆಗಳನ್ನು ಬಿಡಿಸಿ ಸೊ ಮುಂದಿನ ತರಗತಿಯಲ್ಲಿ ಉಳಿದ ಭಾಗವನ್ನು ಮುಂದುವರಿಸೋಣ. ಥ್ಯಾಂಕ್ ಯು.